ಇರೋಕ್ ಮನೆ, ಬೆಚ್ಚಗಿರೋ ಬೆಡ್ರೂಮು, ಹಾಸಿಗೆ, ಬೆಡ್ಶೀಟು ಎಲ್ಲ ಇದ್ರೂ ಕೂಡ ಬೆಂಗಳೂರಿನ ಚಳಿ ಎಷ್ಟರ ಮಟ್ಟಿಗಿದೆ ಅಂದರೆ ಆ ಬೆಡ್ರೂಮಲ್ಲೂ ಗಡಗಡ ನಡುತ್ತಾ ಇರ್ತೀವಿ. ಆದರೆ ಈ ಆಶಾ ಕಾರ್ಯಕರ್ತೆಯರು 10,000 ರೂಪಾಯಿ ನಿಗದಿತ ವೇತನ ಕೊಡಿ ಅಂತ ಹೇಳಿ ಬೀದಿಲಿ ಮಲಗೋ ಪರಿಸ್ಥಿತಿ ಇದೆ. ಅದರಲ್ಲೂ ರಾಜ್ಯದ ಬೇರೆ ಬೇರೆ ಮೂಲೆಯಿಂದ ಬಂದಿದ್ದಾರೆ, ಪುಟ್ಟ ಮಕ್ಕಳ ಜೊತೆಯಲ್ಲಿ ಬಂದಿದ್ದಾರೆ, ಕೊರಿಯೋ ಚಳಿಯಲ್ಲಿ ರಸ್ತೆ ಮೇಲೆ ಮಲಗಿದ್ದಾರೆ ತಾಯಂದಿರು. ಸರ್ಕಾರ ಇದನ್ನ ನೋಡಾದ್ರೂ ಕಣ್ಬಿಡ್ಲೇಬೇಕಲ್ವಾ? ಕೇಳೋಣ ಆ ತಾಯಂದಿರ ಸಮಸ್ಯೆ ಏನು, ಎಷ್ಟು ಕಷ್ಟ ಆಗ್ತಿದೆ, ಈ ಚಳಿಯಲ್ಲಿ ಮಕ್ಕಳನ್ನ ಇಟ್ಕೊಂಡು ಎಷ್ಟು ಪರದಾಡ್ತಿದ್ದಾರೆ ಅಂತ ಹೇಳಿ ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರ್ಬೋದು. ಅನೇಕ ತಾಯಂದಿರಿದ್ದಾರೆ, ಪುಟ್ಟ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ. ಒಬ್ರೊಬ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಏನಮ್ಮ ಹೆಸರು ನಿಮ್ಮದು? ನನ್ನ ಹೆಸರು ದೀಪಾ ಅಂತ ಮೇಡಮ್. ಏನು ಪಾಪು ಹೆಸರೇನು? ಶ್ರೀನಿಧಿ. ಎಲ್ಲಿಂದ ಬಂದಿದ್ದೀರಿ? ನಾವು ಬಿಜಾಪುರ ಡಿಸ್ಟ್ರಿಕ್ಟ್. ಮೈಕ್ ಬೇಕಾ ನಿಂಗೆ? ಮೈಕ್ ಬೇಕಾ? ಇಲ್ಲಿ ಬಾ ನನ್ನ ಹತ್ರ ಬಾ, ಅಮ್ಮ ಮಾತಾಡ್ತಾರೆ, ನೀ ಬಾ. ಶಬಾಷ್. ಯಾವ್ರಿಂದ ಬಂದಿದ್ರಿ? ಬಿಜಾಪುರ ಡಿಸ್ಟ್ರಿಕ್ಟ್ ಇಂಡಿ ತಾಲೂಕಿಂದ ಮೇಡಮ್. ಚಳಿ ಇಲ್ವೇನ್ರಿ? ಚಳಿ ಇದೆ ಮೇಡಮ್. ಮತ್ತೆ ಪಾಪು ಹೆಂಗೆ? ಹಂಗೆ ಬಂದಿದ್ದೀವಿ ಮೇಡಮ್, ಪೇಮೆಂಟ್ ಸಂಬಂಧೆ. ಅಲ್ಲಿ ಮಗುಗೆ ಏನಾದರೂ ಆರೋಗ್ಯ ಹೆಚ್ಚು ಕಮ್ಮಿ ಆದರೆ? ಆಗಿತ್ತು ಮೇಡಮ್, ಇವತ್ತು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡೇ ಇಲ್ಲಿ ಬಂದಿರೋದು. ಏನಂದ್ರು ಡಾಕ್ಟ್ರು? ಏನಿಲ್ಲ, ಸಿರಪ್ ಕೊಟ್ಟಿದ್ದಾರೆ, ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಚಳಿ ಗಾಳಿ ಇದೆಲ್ಲದರ ನಡುವೆ ಕೂಡ ನೀವು ಹಿಂಗೆಲ್ಲ ಪ್ರತಿಭಟನೆ ಮಾಡ್ತಿದ್ದೀರಾ, ಆದರೂ ಕೂಡ ಸರ್ಕಾರ ತಿರುಗಿ ನೋಡ್ತಿಲ್ಲ ಅನ್ನೋದು ಬೇಜಾರಿದೆ ನಿಮಗೆ? ತುಂಬ ಬೇಜಾರಿದೆ ಮೇಡಮ್. ಸರ್ಕಾರವೇ ನಮಗಿಲ್ಲ ಮೇಡಮ್, ಸರ್ಕಾರವೇ ನಮಗಿಲ್ಲ. 3 ದಿನದವರೆಗೆ ನಾವು ಇಲ್ಲಿ ಚಳಿ ಗಾಳಿಯಿಂದ ಹೆಣ್ಮಕ್ಳು ಈ ಥರ ಇಲ್ಲಿ ಕೂತಿದ್ವಿ ಅಂದ್ರೆ ಯಾರೂ ಕಣ್ಣು ತೆರೆಯೋಕ್ಕೆ ತಯಾರಿಲ್ಲ ಮೇಡಮ್. ಹೆಣ್ಮಕ್ಳ ಸ್ಥಿತಿ ಏನನ್ನೋದು ಅವರಿಗೆ ಗೊತ್ತಿಲ್ಲ ಮೇಡಮ್. ಅಲ್ಲ, ಸರ್ಕಾರ ಹೇಳ್ತಾರೆ ನಾವು ಮಹಿಳೆಯರ ಪರ, ಮಹಿಳೆಯರಿಗೆ ನಾವು 2,000 ದುಡ್ಡು ಕೊಟ್ಟಿದ್ದೀವಿ, ಮಹಿಳೆಯರ ಶಕ್ತಿವರ್ಧನೆ ಆಗಿದೆ, ಫ್ರೀಯಾಗಿ ಬಸ್ಸಲ್ಲಿ ಓಡಾಡಕ್ಕೆ ಬಿಟ್ಟಿದ್ದೀವಿ, ಮಹಿಳೆಯರಿಗೆ ನಮ್ಮ ಸರ್ಕಾರ ಮಾಡಿದಷ್ಟು ಯಾರೂ ಮಾಡಿಲ್ಲ ಅಂತ ಹೇಳ್ತಾರಲ್ರಿ. ಅದು ನಮಗೆ ಬೇಡಿಕೆ ಬೇಡಿಲ್ಲ ಮೇಡಮ್. ಅವರು ತಮ್ಮ ಹೋಟಿಗೋಸ್ಕರ ಮಾಡ್ಕೊಂಡಿರ್ಬೋದು. ಆ 5 ಗ್ಯಾರಂಟಿ ಎಂದು ಬಂದಿದೆ ಅವಾಗಿನ ಹಿಡಿದು ನಮಗೆ ಪೇಮೆಂಟ ಬಂದಿಲ್ಲ ಮೇಡಮ್. ಪೇಮೆಂಟ ನಮ್ಮ ಬರತಕ್ಕಂಥ ಪೇಮೆಂಟ ನಮಗೆ ಮುಟ್ಟಿಲ್ಲ. ಇನ್ನೂ ಬಜೆಟ್ ಇಲ್ಲ, ನಿಮ್ಗೆ ಹಾಕ್ತಾ ಇಲ್ಲ, ನಾವು ಮುಂದೆ ಹಾಕ್ತೇವೆ ಅಂದರೆ ನಾವು ದುಡಿಯುವಂಥ ಆಶಾ ಕಾರ್ಯಕರ್ತರ ಸಂಬಳ 5,000 ಸಾಫ್ಟ್ ಹೇಳ್ತಾರೆ, ಅದು ನಮಗೆ ಬರ್ತಾ ಇಲ್ಲ. ಒಂದು ಕಾಂಪೊನೆಂಟಲ್ಲಿ ಒಂದು ಆಗಿಲ್ಲ ಅಂತೇಳಿ ಹಾಕೋರು ಹೇಳ್ತಾರೆ. ನಾವು ಮಾಡಿದ ಕೆಲಸ ಎಲ್ಲ ಬರೋದು ನಮ್ಮ ರಿಪೋರ್ಟ್ ಸಹಿತ ಕೊಟ್ಟರು ಸಹಿತ ಅದು ನಿಮಗೆ ಆಗಲ್ಲ, ನಿಮಗೆ ಬಂದಿದೆ ನೋಡತ್ ಹೇಳ್ತಾರೆ. ಅದು ನಮಗೆ ಬಂದು RCH ನಂಬರ್ ತಪ್ಪಿದೆ, ಅಲ್ಲಿ ಡಿಲಿವರಿ ಆಗಿದೆ, ನೀವು ಹೋಗ್ತಾ ಇಲ್ಲ ಅಂದರೆ ನಮಗೆ ಆಶಾ ಕಾರ್ಯಕರ್ತಿಗೆ ಡ್ಯೂಟಿ ಮಾಡಲಿಕ್ಕೆ ಟೈಮಿಂಗ್ ಇಲ್ಲ, ವೇಳೆ ಇಲ್ಲ, ಮಕ್ಕಳು ನೋಡ್ಕೊಳ್ಳುವಷ್ಟು ಟೈಮ್ ಇಲ್ಲ, ಗಂಡದೇರು ನೋಡ್ಕೊಳ್ಳುವಷ್ಟು ಟೈಮಿಂಗ್ ಇಲ್ಲ. ಎಷ್ಟೋ ಜನರು ಗಂಡರ ಹೊಡಿತಕ್ಕೆ ಒಳಗಾಗಿದ್ದಾರೆ ಮಹಿಳೆಯರು. ನೀವು ಹೊರಗೆ ಹೋಗ್ತೀರಾ, ಟೈಮ್ ಹೋಗ್ತೀರಾ, ಒಂದು ಡಿಲಿವರಿ ಬತ್ತಂದರೆ ನಾವು ಹೋಗಲೇಬೇಕು. ಅವ್ರ ಜೊತೆ ನಾವು ಹೋಗ್ಲಿಕ್ಕಂದ್ರೆ ಅದಕ್ಕೆ ನಾವೇ ಹೊಣೆಗಾರರು. ಒಂದು ಶಿಶು ಮರಣ ಆದರೂ ನಾವೇ ಹೊಣೆಗಾರರು. ಅದಕ್ಕೆ ಗೌರ್ಮೆಂಟ ಏನೂ ಇಲ್ಲ, ಅದಕ್ಕೆ ಅಧಿಕಾರಿಗಳು ಏನು ಸಂಬಂಧ ಇಲ್ಲ. ಅದಕ್ಕೆ ನಾವು ಇಷ್ಟು ಪಗಾರಿನಲ್ಲಿ ಅಲ್ಲ, ನೀವು ಹಗಲು ರಾತ್ರಿ ಹೋಗ್ತೀರಿ, ಗಂಡನ ಹತ್ರ ಹೊಡೆಸ್ಕೊಳ್ತೀರಿ, ಸರ್ಕಾರ ದುಡ್ಡು ಕೊಡಲ್ಲ. ಅದಕ್ಕೆ ನಾವು ಈ ಸದ್ಯ ಇಲ್ಲಿ ಧರಣಿ ಮಾಡ್ತಾ ಇರೋದು. ಅದು ಇಷ್ಟು ಕಷ್ಟಪಟ್ಟು ಇಷ್ಟು ಮಾಡಕ್ಕೆ ಹತ್ತರೂ ಸಹಿತವಾಗಿ ನಮಗೆ ಸರ್ಕಾರದಿಂದ ದುಡಿಮೆ ಇಲ್ಲ. ದುಡಿಮೆ ಅದೇ, ಅದಕ್ಕೆ ಪ್ರೋತ್ಸಾಹಧನ, ಗೌರವಧನ ಅಂತ ಹೇಳ್ತಾ ಇದ್ದಾರೆ. ಆ ಗೌರವಧನೂ ಸಹಿತ ನಮಗೆ ಮುಟ್ಟುವಂಥ ಪರಿಸ್ಥಿತಿ ಒಳಗಿಲ್ಲ. ನಾವು ಮಹಿಳೆಯರು ಹೇಗೆ ಮಾಡಬೇಕು? ಎಲ್ಲ ಬದಿಗೆ ಒತ್ತೋಣ. 3 ದಿನ ಇಂಥ ಚಳಿಯಲ್ಲಿ ಇದ್ದೇವೆ, ಅವನಿಗೆ ಕಣ್ಣು ತೆರಲಿಕ್ಕೆ ಆಗಲ್ವಾ? ಈಗ ನೋಡಿ, ಮಕ್ಳು ಶಾಲೆನೂ ಹೋಯ್ತು, ನಿಮ್ಮ ಕೆಲಸನೂ ಹೋಯ್ತು, ನೀವು ನಂಬ್ಕೊಂಡು ಊರಲ್ಲಿ ಇದ್ದಿದ್ದು ಬಾಣಂತಿಯರು, ಬಸರಿಯರು, ಅವ್ರ ಆರೋಗ್ಯನೂ ಹೋಯ್ತು. ಸರ್ಕಾರ ಇಷ್ಟೆಲ್ಲ ಆಗ್ತಿದ್ರು ಕೂಡ ಗಮನಿಸ್ತಿಲ್ವಾ ಹೆಂಗೆ ಅಂತ? ಗಮನಿಸ್ತಿಲ್ಲ ಮೇಡಮ್. ನಾವೇನಂದರೆ ನಾವು ಡ್ಯೂಟಿ ಮಾಡಬೇಕು, ಆದರೆ ವೇತನ ಕೇಳಬಾರ್ದು ಅವ್ರ ಹತ್ರ. ನಾವು ಒಂದು ಏನೇ ಕಫ ಟೆಸ್ಟಿಗೂ ಹೋಗ್ತಾ ಇದ್ದೀವಿ, ಕಫ ತೊಗೊಂಡು ಹೋಗ್ತಿದ್ದೀವಿ, ಆದರೆ ದುಡ್ಡು ಕೇಳಂಗಿಲ್ಲ. ಬರುತ್ತೆ ಸೇವಾ ಸಿಂಧು ಬರುತ್ತೆ, ಆಮೇಲೆ K2 ಬಿಲ್ ಆಗಿಲ್ಲ ಅಂತ ಹೇಳ್ತಾರೆ. ಕಫ ಟೆಸ್ಟ್ ಹೋಯ್ತಿದ್ದೀವಿ, ನಮ್ಮ ಮಕ್ಳಿಗೂ ನಾವು ನೋಡ್ಕೋಬೇಕು, ಆದರೆ ಅವ್ರದ್ದು ಸರ್ಕಾರದಿಂದ ಅದ್ರದ್ದೇನು ಉಪಯೋಗ. ಮಕ್ಳು ನೋಡ್ಕೊಳಕ್ಕೆ ಸಮಯ ಎಲ್ಲಿ ಸಿಗುತ್ತೆ? ನಿಮ್ಗೆ ಸಿಗ್ತಾ ಇಲ್ಲ ಮೇಡಮ್ ನಮಗೆ. ಅದಕ್ಕೆ ಹೇಳ್ತಿರೋದು, ನಿಮಗೆ ಟೈಮಿಂಗ್ಸ್ ಇಲ್ಲ, ನೀವು ಮಾಡಲೇಬೇಕು. ಅದನ್ನೇ ಒತ್ತಡ ಮಾಡ್ತಿದ್ದಾರೆ. ನಮಗೂ ಕೇಳ್ತಿರೋದೇನು, ಹೆಚ್ಚಳ ಮಾಡಿರಿ, ನಮಗೆ ಫಿಕ್ಸ್ ಅಂತ ಮಾಡಿರಿ. ಈಗ ಇಬ್ಬರಿಬ್ರು ಮಕ್ಳು, ಇವನು ನಿಮ್ಮಗ ಇಬ್ರು ಕರ್ಕೊಂಬಂದಿರಲ್ಲ, ನಿಮ್ಮ ಮನೇಲಿ ಏನು ಹೇಳ್ತಿಲ್ವಾ? ಹೇಳ್ತಿದ್ರು ಮೇಡಮ್, ಬರ್ರಿ ಅಂತಿದ್ದಾರೆ ಮೇಡಮ್. ಈಗ ನಮಗಿಲ್ಲಿ ಒಂದು ಖಾತ್ರಿ ಆದರೆ ನಮಗೂ ಸಮಾಧಾನ ಮೇಡಮ್. ತಿಂಗಳಾನ್ಗಂಟ್ಲೆ ದುಡಿದು ಸಂಬಳ ಇಲ್ಲ ಅಂದರೆ ನಮಗೂ ಬೇಜಾರಾಗುತ್ತೆ ಮೇಡಮ್. ಈಗ ಅದಕ್ಕೋಸ್ಕರ ರಜಾ ಹಾಕ್ಸ್ಕೊಂಡು ಕರ್ಕೊಂಬಂದಿದ್ದೀವಿ ಮೇಡಮ್ ನಾವು. ಏನೇನು ಹೆಸರು? ಸೃಜನ್. ಶಾಲೆಗೆ ಹೋಗಿಲ್ಲ? ಬೈಯಲ್ಲ ಟೀಚರ್? ಬೈಯಲ್ಲ? ಬೈತಾರೆ. ಮತ್ತೇನು ಮಾಡ್ತೀಯಾ? ಮಮ್ಮಿ ಬರ್ತೈತಿ. ಮಮ್ಮಿ ಹೇಳ್ತಾರೆ.
ಈಗ ನೋಡ್ರಿ, ಸರ್ಕಾರ ಪ್ರತಿಭಟನೆ ಅದೆಲ್ಲ ಆಯ್ತು. ನಾನು ಒಬ್ಳು ಹೆಣ್ಮಗಳಿದ್ದೀನಿ, ಇಲ್ಲಿ ಬಂದಿದ್ದೀರಿ, ಇಲ್ಲಿ ಸರಿಯಾಗಿ ಊಟಕ್ಕಿಲ್ಲ, ನಿದ್ದೆ ಇಲ್ಲ, ಅದೆಲ್ಲ ಬಿಟ್ಬಿಡ್ರಿ. ಸ್ನಾನಕ್ಕೆ ವಾಶ್ರೂಮ್ಗೆ ಹೋಗೋಕ್ಕಿಲ್ಲ. ಕೆಲವರೆಲ್ಲ ಹೆಣ್ಮಕ್ಳು ಬಂದವ್ರು ಪೀರಿಯಡ್ಸ್ ಆಗಿರ್ತಾರೆ, ಅವ್ರಿಗೆಲ್ಲ ಹೆಂಗೆ ಕಷ್ಟ ಆಗ್ತಿಲ್ವಾ ಇಲ್ಲಿ? ತುಂಬ ಕಷ್ಟ ಆಗ್ತಿದೆ. ಪೀರಿಯಡ್ ಆಗಿರೋರಿಗೆ ಇಲ್ಲಿ ಬಂದು ಪೀರಿಯಡ್ ಆಗಿರೋರು ಇದ್ದಾರೆ. ತುಂಬ ಅಂದರೆ ಶೌಚಾಲಯ ಬೇಕು, ಅದಕ್ಕೂ ಕಷ್ಟ ಆಗ್ತಿದೆ. ಪೀರಿಯಡ್ ಆಗಿರೋರಿಗೆ ಪೇಯ್ನು, ಮತ್ತು ಎಷ್ಟೊಂದು ಜನ ಹುಷಾರು ತಪ್ತಾ ಇದ್ದಾರೆ, ಹೊಟ್ಟೆ ನೋವು, ಮಕ್ಕಳಿದ್ದಾರೆ. ತುಂಬ ಕಷ್ಟ ಆಗ್ತಿದೆ. ಸರ್ಕಾರಕ್ಕೆ ನಿಜವಾಗ್ಲೂ ಕಣ್ಣು ಅಂತಿದ್ರೆ, ಅವ್ರಿಗೂ ಮನಸ್ಸು ಅಂತಿದ್ರೆ, ಅವ್ರ ಮನೇಲೂ ಹೆಣ್ಮಕ್ಳಿದ್ದಾರೆ, ಆ ನೋವು ಅವ್ರಿಗೂ ಬರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳೋರಾದರೆ ಸರ್ಕಾರ ಕೂಡಲೇ ಬಂದು ನಮ್ಮ ಪರ ಇರಬೇಕು. ಯಾಕಂದರೆ ಪ್ರತಿ ಹೆಣ್ಮಕ್ಳಿಗೂ ಪ್ರತಿಯೊಬ್ಬರಿಗೂ ಮನೇಲಿ ನಾವು ನೋಡ್ತೀವಿ ಹೋಗಿ ಅವ್ರ ಕಷ್ಟನ, ಆದರೆ ಅವ್ರಿಗೆ ನಮ್ಮ ಕಷ್ಟ ಗೊತ್ತಾಗ್ತಿಲ್ಲ. ಈಗ ರಾಜ್ಯದಲ್ಲಿ ಎಷ್ಟೋ ಜನಕ್ಕೆ ಆಶಾ ಕಾರ್ಯಕರ್ತರು ಅಂದರೆ ಏನು ಕೆಲಸ ಮಾಡ್ತಾರೆ, ಏನೇನು ಇರುತ್ತೆ ಅಂತ ಗೊತ್ತಿರಲ್ಲ. ಏನೇನು ಕೆಲಸ ಮಾಡ್ತೀರಾ ನೀವು? ಮೇಡಮ್, ಈಗ ಮದುವೆ ಆಗಿ ಹೊಸ್ದಾಗಿ ನಮಗೆ ಜೊತೆ ಬಂದಿರ್ತಾರೆ, ಗಂಡು ಹೆಣ್ಣು ಬಂದಿರ್ತಾರೆ. ಅವತ್ತಿಂದನೇ ಅವರು ನಮ್ಮ ಜವಾಬ್ದಾರಿ. ಅವತ್ತಿಂದ ನಮಗೆ ಒಂದು ಬುಕ್ ಕೊಟ್ಟಿರ್ತಾರೆ. ಆವಾಗ EC ಅಂತ ಎಂಟ್ರಿ ಮಾಡ್ಕೋಬೇಕು. ಅವ್ರನ್ನ ಗರ್ಭಿಣಿ ಆಗ್ತಾರೆ. ಗರ್ಭಿಣಿ ಆಗದೇ ಇರೋ ಥರನೂ ಮೋಟಿವೇಶನ್ ಮಾಡಬೇಕು. 2 ವರ್ಷ ಅಕಸ್ಮಾತ್ ಅವ್ರು ಗರ್ಭಿಣಿ ಆದರೂ ಅಲ್ಲಿಂದ ಗರ್ಭಿಣಿಯಾಗಿ 9 ತಿಂಗಳು ನಾವು ಅವ್ರನ್ನ ಕಾಪಾಡ್ಕೊಂಡು ಹೋದರೆ 9 ತಿಂಗಳು ಕಾಪಾಡಿದ್ದಕ್ಕೆ 200 ರೂಪಾಯಿ ಕೊಡ್ತಾರೆ. 9 ತಿಂಗಳ ಕೆಲಸಕ್ಕೆ 200 ರೂಪಾಯಿ. 200 ರೂಪಾಯಿ ಕೊಡ್ತಾರೆ. ಅದು ಕರೆಕ್ಟಾಗಿ ಕೊಡ್ತಾರಾ? ಇಲ್ಲ ಮೇಡಮ್, ಅದನ್ನು ಏನು ನಾವು ಅಷ್ಟು ಕಷ್ಟಪಟ್ಟು 9 ತಿಂಗಳು ಕಾಪಾಡ್ಕೊಂಡು ಬಂದು RCH ಪೋರ್ಟಲ್ ಅಂತ ಏನಿದೆ ಅದರಲ್ಲಿ ಎಂಟ್ರಿ ಮಾಡ್ತೀವಿ. ಅದು ಬಂದರೆ ಎಂಟ್ರಿ ಬರುತ್ತೆ 200 ರೂಪಾಯಿ, ಇಲ್ಲಾಂದ್ರೆ ಆ 200 ರೂಪಾಯಿ ಕೂಡ ಬರಲ್ಲ. ಆಮೇಲೆ ಈಗ ಏನು ಮಾಡ್ತಾರೆ, ಗೌರ್ಮೆಂಟಲ್ಲಿ ಡೆಲಿವರಿ ಆಗಬೇಕು. ಈಗ ಅರ್ಜೆಂಟ್ ಏನಾದರೂ ಅವ್ರಿಗೆ ಆಗ್ತಾ ಇಲ್ಲ, ಗೌರ್ನಮೆಂಟಲ್ಲೇ ರೆಫರ್ ಮಾಡೋರಿದ್ದಾರೆ. ಅಲ್ಲಿ ಗೌರ್ನಮೆಂಟಲ್ಲಿ ಆಗಲಿಲ್ಲ ಡೆಲಿವರಿ, ಪ್ರೈವೇಟ್ಗೆ ಹೋಗ್ಬಿಟ್ರು ಅಂದರೆ ಆ ದುಡ್ಡಿಲ್ಲ ನಿಮಗೆ. ನೀವು 9 ತಿಂಗಳಿಗೆ ಅವ್ರು ನೋಡ್ಕೊಂಡಿದ್ದು ನಿಮಗೆ ದುಡ್ಡಿಲ್ಲ. ಈಗ ಬಾಣಂತಿಯರು ಬಸರಿಯರು ಬಿಟ್ಟು ಬೇರೆ ಏನು ಕೆಲಸ ಇರುತ್ತೆ? ಕಫ ಪರೀಕ್ಷೆ TB ಅವ್ರು ನೋಡಬೇಕು, ಕುಷ್ಠರೋಗದವ್ರನ್ನ ನೋಡಬೇಕು, ಕುಷ್ಠರೋಗದವ್ರಿಗೆ ಮಾತ್ರ ಕೊಡಬೇಕು. ನಿಮಗೆ ಆಯಿತು ಅಂತ ಸಮಸ್ಯೆ ಇರೋರ್ನೆಲ್ಲ ನೋಡಕ್ಕೆ ಹೋಗ್ತಿರಲ್ಲ, ನಿಮಗೆ ಗ್ಲೌಸು, ಸ್ಯಾನಿಟೈಸರು ಅದೆಲ್ಲ ಕೊಟ್ಟಿರ್ತಾರ? ಇಲ್ಲ ಮೇಡಮ್, ನಾನು ಈ ಬೆಂಗಳೂರಲ್ಲಿ ಅವಾರ್ಡ್ ತೊಗೊಂಡಿದ್ದೀನಿ ಕುಷ್ಠರೋಗ ನಿವಾರಣೆ ಅಂದರೆ 4-5 ಜನಕ್ಕೆ ನಾನು ಮೆಡಿಸಿನ್ ಕೊಟ್ಟು ಅದಕ್ಕೆ ಅವಾರ್ಡ್ ತೊಗೊಂಡಿದ್ದೀನಿ. ನನಗೆ ಇವತ್ತಿನವರೆಗೂ ಯಾವ ಗ್ಲೌಸು ಕೊಟ್ಟಿಲ್ಲ, ಯಾವ ಇದು ಕೊಟ್ಟಿಲ್ಲ. ತಗೊಂಡೋಗಿ ಕಫ ಸ್ಯಾಂಪಲ್ ಎಲ್ಲ ಹೆಂಗೆ ತರ್ತೀರಾ? ಕೈಯಲ್ಲೇ ತಗೊಂಡೋಗ್ಬೇಕು ಮೇಡಮ್. ಅವ್ರು ಉಗಿದು ಕೊಡ್ತಾರೆ, ಆ ಡಬ್ಬಿನ ತಗೊಂಡೋಗಿ ನಾವು ಕೊಡಬೇಕು ಹಾಸ್ಪಿಟ್ಲ್ಗಳಿಗೆ. ಇದಕ್ಕೆ ನಿಮಗೆ ಕೊಡೋದು 200 ರೂಪಾಯಿ? ಇಲ್ಲ ಮೇಡಮ್, ಕೊಡಲ್ಲ. ಅದು ಫ್ರೀ, ಅದು ಉಚಿತವಾಗಿ ಜನಸೇವೆ ಮಾಡಬೇಕಂತೆ ನಾವು. ಅದಕ್ಕೆ ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ, ಪ್ರತಿ ತಿಂಗಳು 5 ಕೊಡಲೇಬೇಕು ಅಂತ. ಯಾಕೆ ಕೊಡಬೇಕು ಮೇಡಮ್? ಇಲ್ಲಿ ನನ್ನ ಮಕ್ಳಿಗೂ ಕಷ್ಟ. ಯಾಕಂದರೆ ನಾನು ಆ ಕಫ ಮುಟ್ಟಿರ್ತೀನಿ, ಅಕಸ್ಮಾತ್ ಅವ್ರಿಗೆ TB ಇತ್ತು, ಆ ಕಫದಿಂದ ನನಗೆ ಬಂತು, ನನ್ನ ಮಕ್ಳಿಗೆ ಬಂತು, ನನ್ನ ಗಂಡಂಗೆ ಬಂತು. ಉಚಿತವಾಗಿ ಸೇವೆ ಮಾಡೋದಲ್ಲದೆ ಉಚಿತವಾಗಿ ಕಾಯಿಲೆನೂ ತಗೊಳ್ಬೇಕಾಗುತ್ತೆ ನಾವು ಅಲ್ವಾ? ನಮಗೆ ನಮ್ಮ ಮಕ್ಕಳಿಗೇನೆ ಸೇಫ್ಟಿ ಇಲ್ಲ. ಇದು ನಮ್ಗೆ ಸೇಫ್ಟಿ ಇಲ್ದೇ ನಾವು ಇನ್ನೊಬ್ರಿಗೆ ಸೇಫ್ಟಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಸರ್ಕಾರ ಮಾನವೀಯತೆ ಇದ್ದರೆ, ಮನಸ್ಸಾಕ್ಷಿ ಅಂತಿದ್ರೆ ಈ ಕೂಡಲೇ ಬಂದು ನಮಗೆ ಅನೌನ್ಸ್ ಮಾಡಬೇಕು 15,000 ಸಂಬಳ ಅಂತ. ಪ್ರತಿಯೊಂದರಲ್ಲೂ ಅಷ್ಟೇ ಮೇಡಮ್, ಗರ್ಭಿಣಿದು, ಬಾಣಂತಿದು, ಈಗ ಇಂಜೆಕ್ಷನ್ 1.5 ತಿಂಗಳು ಮಗುನ ಹೋಗಿ ಅವ್ರ ತಾಯಿ ತಂದೆ ಇಂಜೆಕ್ಷನ್ ಹಾಕ್ಸಿಲ್ಲ ಅಂದ್ರೂ ನೀವೇ ಹೊಣೆ. ಆಶಾ ಕಾರ್ಯಕರ್ತೆ ಹೋಗಬೇಕು ಮನೆ ಹತ್ರ. ಅಲ್ಲಿ ಆಶಾ ಕಾರ್ಯಕರ್ತೆಯರು ಅಲ್ಲೇನಾದ್ರು ತೊಂದರೆ ಆಯಿತು ಅಂದ್ರೂ ಅದು ನಿಮ್ಮ ಹಣೆ ಬರಮ್ಮ. ಇವ್ರಿಗೆ ನಾಯಿ ಕಚ್ಚಿ ಇಡೀ ಮೈ ಪರ್ಚಿದೆ, ಯಾರು ಅಧಿಕಾರಿಗಳು ಕೂಡ ಅವ್ರನ್ನ ಕೇಳಲಿಲ್ಲ. ನೀವು ಡ್ಯೂಟಿ ಮೇಲೆ ಇದ್ದಾಗ, ಕೋವಿಡ್ ಡ್ಯೂಟಿ ಮಾಡಬೇಕಾದ್ರೆ ಪಾಸಿಟಿವ್ ಬಂದಿರೋರ ಮನೆಗೆ ಹೋಗಿ ನಾವು ಟ್ಯಾಬ್ಲೆಟ್ ಕೊಡೋಕ್ಕೆ ಅಂತ ಹೋಗ್ತೀವಿ. ಅವ್ರ ಗೇಟ್ ತೆಗೆದಿದ ತಕ್ಷಣ 3 ನಾಯಿ ಅಟ್ಟಿಸ್ಕೊಂಬಂದು ಒಂದು ರೋಡ್ ಫುಲ್ಲು ಇಟ್ಟಾಡಿಸುತ್ತೆ. ಅವತ್ತೂ ಯಾವ ಅಧಿಕಾರಿಗಳು ಬಂದು ಎಲ್ಲರಿಗೂ ವಿಷಯ ತಿಳಿಸಿದ್ದೀವಿ. ಯಾವ MLAಗೆ ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ, ಬಂದು ನಮ್ಮ ಮನೆ ಹತ್ರ ನಮ್ಗೆ ಕರೆಕ್ಟಾಗಿ ಮಾತ್ರೆ ಕೊಟ್ಟಿಲ್ಲ ಅಂತ. ಅದನ್ನು ಸ್ವೀಕರಿಸಿದ್ರೆ ಹೊರತು ನೀವೇನಾಗಿದ್ದೀರಾ 1 ತಿಂಗಳು ನನ್ನ ಮೇಲೆ ಕೆದ್ದಿಲ್ಲ